ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅದು ನಮ್ಮ ಚಿತ್ರರಂಗದ ನಟಿಯರ ಪರವಾಗಿ ನಡೀತಾ ಇದ್ದಂತ ಅಭಿಯಾನಕ್ಕೆ ಗ್ಯಾರಂಟಿ ನ್ಯೂಸ್ ಸಾಥ್ ಕೊಟ್ಟಿದೆ. ಹಾಗಾದ್ರೆ ಏನಾಗ್ತಾ ಇದೆ, ಯಾಕಿಷ್ಟು ದೊಡ್ಡ ಮಟ್ಟದ ಅಭಿಯಾನಕ್ಕೆ ನಟಿಯರು ಮುಂದಾಗಿದ್ದಾರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಇದೆ. ಕಾರ್ಯಕ್ರಮಗಳನ್ನ ವರದಿ ಮಾಡುವವರು ವೃತ್ತಿಪರತೆ ಮರ್ತು ಹೋಗ್ಬಿಟ್ರ? ಸಾಮಾನ್ಯ ಗೌರವ ಹಾಗೂ ಶಿಸ್ತನ್ನ ಕಾಪಾಡಲು ನಾವು ನಿರೀಕ್ಷೆ ಮಾಡ್ತಿದ್ದೀವಿ ಅಂತ ನಟಿಯರು ಮಾತನಾಡಿದ್ದಾರೆ. ಈ ಗಡಿ ರೇಖೆಯನ್ನ ಸ್ಪಷ್ಟವಾಗಿ ಎಳೆದು ಒಟ್ಟಾಗಿ ನಾವು ನಿಂತಿದ್ದೀವಿ. ಅಂತಹ ಕೆಟ್ಟ ಅನುಭವ ಎದುರಿಸಿದವರ ಬೆನ್ನಿಗೆ ನಾವು ಕೂಡ ನಿಂತಿದ್ದೇವೆ. ಗೌರವವನ್ನ ಬೇಡುವ ನಮ್ಮ ಧ್ವನಿ ಮುಂದುವರಿಯುತ್ತದೆ ಅಂತ ನಟಿಯರು ಮಾತನಾಡುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮುಖವಾಗಿ ನಟಿ ಸಪ್ತಮಿ ಗೌಡ ಅವರೇ ಪೋಸ್ಟ್ ಮಾಡಿದ್ದಾರೆ. ಸಪ್ತಮಿ ಗೌಡ ಅವರ ಈ ಧ್ವನಿಗೆ ರಕ್ಷಿತಾ ಪ್ರೇಮ್, ರಮ್ಯಾ, ರುಕ್ಮಿಣಿ ವಸಂತ್ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಕಾರ್ಯಕ್ರಮಗಳನ್ನ ವರದಿ ಮಾಡೋರು ದಯವಿಟ್ಟು ನಿಮ್ಮ ವೃತ್ತಿಪರತೆಯನ್ನ ಮರಿಬೇಡಿ ಅಂತ ಹೇಳ್ತಿದ್ದಾರೆ, ಮನವಿ ಮಾಡ್ಕೊಳ್ತಿದ್ದಾರೆ. ಈ ಮನವಿಗೂ ನೀವು ಲೆಕ್ಕ ಕೊಡದೆ, ರೆಸ್ಪೆಕ್ಟ್ ಕೊಡದೆ ಹೋದ್ರೆ ನಿಜಕ್ಕೂ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆ ಕೂಡ ಇದೆ. ಅಲ್ಲ, ಆಮೇಲೆ ನನ್ಗೆ ಏನಂದ್ರೆ ಇದಕ್ಕೊಂದು ರೂಲ್ಸ್ ಇಲ್ಲ, ರೆಗ್ಯುಲೇಷನ್ಸ್ ಇಲ್ಲ. 40 ಜನ ವಿಡಿಯೋ 40 ಆಂಗಲ್ ಅಲ್ಲಿ ತಗೊಂಡು 40 ಸತಿ ಅಲ್ಲ, ಎಷ್ಟು ಸತಿ ಆದ್ರೂ ಆ ವಿಡಿಯೋ ಹಾಕೊಬಹುದು. ಡಿಲೀಟ್ ಮಾಡಿಸಿದ್ರೆ ವಿಡಿಯೋ ಡಿಲೀಟ್ ಆಗಿರಲ್ಲ. 1 ತಿಂಗಳು ಬಿಟ್ಟು ಆ ವಿಡಿಯೋ ಅಲ್ಲೇ ಇರುತ್ತೆ. ನೀವು ಲೈಕ್ಸು, ವ್ಯೂಸು, ಕಮೆಂಟ್ಸ್ಗೋಸ್ಕರ ಇದನ್ನೆಲ್ಲ ಮಾಡ್ಕೊಂತೀರ. ಬಟ್ ಅದು ಎಷ್ಟು ಎಫೆಕ್ಟ್ ಆಗುತ್ತೆ ಒಬ್ರಿಗೆ. ಹೌದು, ಅಂದ್ರೆ ಏನಾಗುತ್ತೆ ಗೊತ್ತಾ, ನಾವು ಆಕ್ಟರ್ಸ್ ಆಗಿ ನನ್ ಥಿಕ್ ಸ್ಕಿನ್ ಇದೆ, ನಾನು ಎಲ್ಲ ಫೇಸ್ ಮಾಡ್ತೀನಿ ಅಂತ ಒಂದು ಪಾಯಿಂಟ್ ವರ್ಗು ಮಾಡ್ಬೋದು. ಬಟ್ ಎಲ್ರಿಗೂ ಹಂಗಿರಲ್ವಲ್ಲ. ನನ್ಗೆ ಇದು ಆಗಿದ್ದು, ಏನೋ ಒಂದು ವಿಡಿಯೋ ನೋಡಿದೆ, ಆಮೇಲೆ ಆ ವಿಡಿಯೋ 10 ಪೇಜಲ್ಲಿ ಇತ್ತಂತೆ. ಆಮೇಲೆ ನಾನು ಇದನ್ನ ಮಾತಾಡ್ಬೇಕಾದ್ರೆ ಬೇರೆ ನಾನು ಒಬ್ಳದಲ್ಲ, ಇದು ಪರ್ಸನಲ್ ಅಲ್ಲ, ಇದು ಇಡೀ ಇಂಡಸ್ಟ್ರಿಗೆ ಆಗ್ತಾ ಇರೋದು. ಇದು ಅಂದ್ರೆ ಫಿಲಮ್ ಇಂಡಸ್ಟ್ರಿ ಅಂತ ಹೇಳ್ತಾ ಇಲ್ಲ, ನಾನು ಕನ್ನಡ ಇಂಡಸ್ಟ್ರಿ ಥ್ರೂ ಅಂಡ್ ಥ್ರೂ ಆಗ್ತಾ ಇರೋದು ಇದು. ಯಾರೇ ಆಗಿರ್ಬೋದು ಸರ್, ನಾನು ಹೇಳ್ತಾ ಇರೋದು, ಇವಾಗ ಇವೆಂಟ್ ಕರೀತಾರ, ಇವೆಂಟ್ ಕವರ್ ಮಾಡ್ಬೇಕು. ಟಾಪ್ ಕಾಲಿಂದ ತಲೆವರೆಗೂ ಝೂಮ್ ಹಾಕೊಂಡು ಕೂತ್ಕೊಂಡ್ರೆ ಸರಿ. ನಿಮಗ್ ಪರ್ಸನಲ್ ಆಗಿ ಅವ್ರ PR ಕರೆದಿದಾರ, ಅದು ಅವ್ರವ್ರ ವಿಷಯ, ಅದು ಅವ್ರವ್ರ ಇಂಟೆನ್ಷನ್ಸ್. ನಮ್ಗೆ ಅದ್ರಿಂದ ಗಿವ್ ಅಂಡ್ ಟೇಕ್ ಏನೂ ಇಲ್ಲ. ಇಟ್ ಇಸ್ ನಾಟ್ ನನ್ ಆಫ್ ಆರ್ ಬಿಸ್ನೆಸ್ ಅದನ್ನ ಕೇಳಕ್ಕೆ. ಬಟ್ ಈ ತರ ಅಂತ ಬಂದಾಗ, ಕಾರ್ಯಕ್ರಮಗಳು, ಇವೆಂಟ್ಸ್ ಅಂತ ಬಂದಾಗ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರಬೇಕು. ಅದೇನಾಗುತ್ತೆ, ನಾವು ಸ್ಟಾರ್ಟ್ ಮಾಡ್ತೀವಿ ಅದನ್ನ, ಅವರು ಏನಾಗುತ್ತೆ ಶೇರ್ ಮಾಡ್ಬಿಡ್ತಾರೆ. ಅದನ್ನ ತೆಗ್ಸಷ್ಟೊಳಗೇನೆ ಎಷ್ಟು ಅಸಭ್ಯವ ಕಮೆಂಟ್ಸು, ಎಷ್ಟು ವ್ಯೂಸು, 2 ಮಿಲಿಯನ್ ವ್ಯೂಸ್ ಹೊಟ್ಟೋಗ್ಬಿಟ್ಟಿರತ್ತೆ. ಅದು ಇಟ್ಸ್ ನಾಟ್ ರೈಟ್ ಅಲ್ವಾ? ನೀವು ಪರ್ಸನಲ್ ಆಗಿದ್ದಾಗ ನೀವು ಹೆಂಗಾದ್ರೂ ಅದು ಅವ್ರವ್ರ ವಿಷಯ, ನಾವು ಮಾತಾಡಕ್ ಆಗಲ್ಲ ಅದ್ರ ಬಗ್ಗೆ. ಬಟ್ ಆಸ್ ಅನ್ ಇಂಡಸ್ಟ್ರಿ ಅಂತ ನಾವು ಬಂದಾಗ, ಕಲೆಕ್ಟಿವ್ಲಿ ಅದು ಪ್ರತಿಯೊಬ್ಬರಿಗೂ ಆಗ್ತಾ ಇದೆ ಅಂತ ಅಂದಾಗ, ಅದು ಖಂಡಿತವಾಗ್ಲೂ ತಪ್ಪದು. ಅಂಡ್ ನಾನು ಹೇಳ್ತಾ ಇರೋದು ಪ್ರತಿಯೊಬ್ರು ಮಾಡ್ತಾರೆ ಅಂತಲ್ಲ, ಒಂದಿಷ್ಟು ಜನ ಇದ್ದಾರೆ ಇದನ್ನ ಮಾಡಕ್. ನೀವ್ ಹೇಳ್ದಂಗೆ ಈ ತರ ಹಾಕೋದಕ್ಕೇನೆ ಅಂತಾನೆ ಇದ್ದಾರೆ. ಅದು ಎಷ್ಟು ರಾಂಗು ಅದು. ಅಂಡ್ ಎಷ್ಟು ಜನ ನೋಡ್ತಾರೆ. ಹೆಂಗಾಗುತ್ತೆ ಅಂದ್ರೆ ಇಟ್ಸ್ ವೆರಿ ರಾಂಗ್ ಮೆಸೇಜ್ ಟು ಎವ್ರಿಬಡಿ. ಸೊ ನನ್ಗಿವತ್ತು ಖುಷಿ ಏನಂದ್ರೆ ಎಲ್ರೂ ಒಟ್ಟಿಗೆ ಸಪೋರ್ಟ್ ನಿಂತಿದ್ದಾರೆ. ಬರೀ ನಾನು ಹೇಳ್ತಾ ಇರೋದು ಫೀಮೇಲ್ ಆಕ್ಟರ್ಸ್ ಅಂತಲ್ಲ, ಬರೀ ಇಂಡಸ್ಟ್ರಿಲಿ ಫೀಮೇಲ್ ಆಕ್ಟರ್ಸ್ ಮಾತ್ರ ನಿಂತಿದ್ದಾರೆ ಅಂತಲ್ಲ, ಪ್ರತಿಯೊಂದು ಮೇಲ್ ಆಕ್ಟರ್ಸ್ ಕೂಡ ನಮ್ ಜೊತೆ ನಿಂತಿದ್ದಾರೆ. ಹೌದು, ಇದು ನಿಮ್ ಜೊತೆ ಆಗ್ಬಾರ್ದು ಅಂತ ಪ್ರೊಡ್ಯೂಸರ್ಸ್ ಕೂಡ ಇವತ್ತು ಇಲ್ಲ, ನಮ್ ಜೊತೆ ಸಪೋರ್ಟ್ ನಿಂತಿದ್ದಾರೆ. ನೀವು ಜರ್ನಲಿಸ್ಟ್ಗಳು, ನೀವು ಎಷ್ಟು ಖುಷಿಯಿಂದ ಹೇಳ್ತಾ ಇದೀರಲ್ಲ, ಮ್ಯಾಮ್ ಇದು ವಾಯ್ಸ್ ಎತ್ತಿದ್ದು ಖುಷಿ ನಮ್ಗೆ ಅಂತ, ನೀವುಗಳು ಸಪೋರ್ಟ್ ನಿಂತಿದಾರ. ಸೊ ನಿಜವಾಗ್ಲೂ ವೆರಿ ಹ್ಯಾಪಿ ಇವತ್ತು. ಥ್ಯಾಂಕ್ ಯು ಸೋ ಮಚ್.